ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಟೆಕ್ ಇನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಾವು ಸ್ಟಾರ್ಟ್ ಮಾಡೋಣ ವೀಡಿಯೋ. ಬನ್ನಿ, ಇವತ್ತು ನಾವು ಯಾವ ಅಪ್ಲಿಕೇಶನ್ ಬಗ್ಗೆ ವೀಡಿಯೋ ಮಾಡಿಕೊಟ್ಟಿದ್ದೀವಿ ಅಂದರೆ ಕಾಯಿನ್ ಸ್ವಿಚ್ ಕುಬೇರ್ ಅಂತ ಅಪ್ಲಿಕೇಶನ್ ಬಗ್ಗೆ ವೀಡಿಯೋ ಮಾಡಿಕೊಟ್ಟಿದ್ದೀವಿ. ಅದರಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು, ಹೇಗೆ ತೊಗೊಳ್ಬೇಕು ಅಂತ ಪೂರ್ತಿಯಾಗಿ ಡೀಟೇಲ್ನ ತಿಳಿಸ್ಕೊಡ್ತೀವಿ. ವೀಡಿಯೋನ ನೋಡ್ತಾ ಇರಿ. ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಇವಾಗ ಕಾಯಿನ್ ಸ್ವಿಚ್ ಕುಬೇರ್ಗೆ ಕರ್ಕೊಂಡು ಇಲ್ಲಿದೆ ನೋಡ್ಬೋದು. ಕಾಯಿನ್ ಸ್ವಿಚ್ ಕುಬೇರು ನಾನು ಓಪನ್ ಮಾಡ್ಕೊತೀನಿ. ಕಾಯಿನ್ ಸ್ವಿಚ್ ಕುಬೇರು ಇದರಲ್ಲಿ ಏನಿಲ್ಲ ಗೈಸ್, ಸಿಂಪಲ್ಲಾಗಿ ಏನಿಲ್ಲ, ಮಿನಿಮಮ್ ಏನಿಲ್ಲ ಅಂದರೂ ₹500 ಇನ್ವೆಸ್ಟ್ ಮಾಡಿ. ₹500 ಇನ್ವೆಸ್ಟ್ ಮಾಡಿದರೆ ಏನಿಲ್ಲ ಒಂದು 5 ವರ್ಷದಲ್ಲಿ ನೀವು ಲಕ್ಷಾನುಗಟ್ಟಲೆನ ಹಣವನ್ನು ಕೂಡ ಮಾಡ್ಬೋದು. ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನಿಮಗೆ, ವಿಡಿಯೋ ನೋಡಿ. ನಾನಿವಾಗ ಇದರಲ್ಲಿ ₹1000 ಇನ್ವೆಸ್ಟ್ ಮಾಡಿದ್ದೀನಿ. ಇದರಲ್ಲಿ ₹1000 ಒಂದು ಮಿನಿಮಮ್ ಏನಿಲ್ಲ ಒಂದು 5 ವರ್ಷಕ್ಕೆ ಎಷ್ಟಾದರೂ ಬಂದರೂ ಬರ್ಬೋದು, ಇಲ್ಲ ಕಳ್ಕೊಂಡ್ರು ಹೋದರೂ ಲಾಸ್ ಆಗ್ಬೋದು ಗೈಸ್. ಇದರಲ್ಲಿ ಯಾಕಂದರೆ ಮಾರ್ಕೆಟ್ ಡೌನ್ ಇದ್ದರೆ ಪೂರ್ತಿ ಡೌನ್ ಆಗಿಬಿಡುತ್ತೆ. ಹೆಂಗಂದರೆ ನಮ್ಮ ಅಮೌಂಟ್ ಪೂರ್ತಿ ಹೋಗಿಬಿಡುತ್ತೆ. ಮಾರ್ಕೆಟ್ ಹಾಗೆ ಮೇಲೆ ಹೋಗ್ತಾ ಹೋದರೆ ಹಾಗೆ ಇನ್ಕಮ್ ಜನ್ರೇಟ್ ಆಗ್ತಾ ಹೋಗುತ್ತೆ. ಇದರಲ್ಲಿ ನೀವು ನೋಡಿ ಯಾವ ರೀತಿ ಮಾಡ್ಬೇಕಂತ. ಇದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೋಡಿ ಕಾಯಿನ್ ಸ್ವಿಚ್ ಕುಬೇರ್ ಅಪ್ಲಿಕೇಶನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋಂತ. ನಾನು ಇವಾಗ ಎಷ್ಟು ಬೈ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ. ಪ್ರೊಫೈಲಿನಲ್ಲಿ ಹೋಗಿ ₹1106 ನಾನು ಇನ್ವೆಸ್ಟೆಡ್ ವ್ಯಾಲ್ಯೂ ಅಂತ ಇದೆ ನೋಡಿ. ನಾನು ಇದು ಇಷ್ಟು ಮಾಡಿದ್ದೀನಿ. ₹1106 ಇನ್ವೆಸ್ಟ್ ಮಾಡಿದ್ದೀನಿ. ಇವಾಗ ಕರೆಂಟ್ ವ್ಯಾಲ್ಯೂ ನೋಡಿದರೆ ₹1079 ಇದೆ ಇವಾಗ ಕರೆಂಟ್ ವ್ಯಾಲ್ಯೂ. ನನಗೆ ಲಾಸ್ ಎಷ್ಟಾಯಿತು? ₹27 ಲಾಸ್ ಆಯಿತು ಇವಾಗ ಇಂಡಿಯನ್ ಕರೆನ್ಸಿಗೆ ನೋಡಿದರೆ. ನಾನು ಯಾವ್ದು ಪರ್ಚೇಸ್ ಮಾಡಿದ್ದೀನಿ? ಬಿಟ್ಕಾಯಿನ್ನ ಪರ್ಚೇಸ್ ಮಾಡಿದ್ದೀನಿ. ಬಿಟ್ಕಾಯಿನ್ನ ಅತಿ ವೇಗವಾಗಿ ಓಡ್ತಕ್ಕಂಥ ಬಿಟ್ಕಾಯಿನು ಅದು. ಇವಾಗ ಏನಂದರೆ, ಇವಾಗ ನೀವು ಮೊದಲೇ 10 ವರ್ಷಕ್ಕಿಂತ ಮೊದಲೇ ಇವಾಗ ಏನಿಲ್ಲ ₹500 ಹಾಕಿದ್ದೀರಿ ಅಂತಂದರೆ ಇವಾಗ ಏನಿಲ್ಲ ಅಂದರೂ 5 ಕೋಟಿ ತನಕ ನಿಮ್ಮ ಅಮೌಂಟ್ ಆಗಿರ್ತಿತ್ತು. ಇವಾಗ 10 ವರ್ಷದ ಹಿಂದ್ಗಡೆ ಹಾಕಿದ್ದಿದ್ರೆ. ಇವಾಗ ಮಾರ್ಕೆಟು ಸ್ವಲ್ಪ ಡೌನ್ ಆಗಿದೆ, ಬಟ್ ಇವಾಗ ಮುಂದೆ ಕೂಡ ಓಡ್ಬೋದು. 90% ಓಡುತ್ತೆ ಅನ್ನೋದು ಕನ್ಫರ್ಮ್ ಇದೆ, ಬಟ್ ಹೇಳೋಕ್ಕಾಗಲ್ಲ. ಇವಾಗೆಲ್ಲ ನೋಡಿ 21 ಲಾಸ್ ಇತ್ತು, ಇವಾಗ 17 ತನಕ ಬರ್ತೀವಿ ಇವಾಗ ಲಾಸ್. ಮತ್ತು ಇವಾಗ ಮೊನ್ನೆ ಇನ್ಕಮ್ ಕೂಡ ಜನ್ರೇಟ್ ಆಗಿತ್ತು. ₹200 ತನಕ ಇನ್ಕಮ್ ಆಗಿತ್ತು. ಒಂದು 5% ಮೇಲ್ಗಡೆ ಹೋಗಿತ್ತು. ಬಟ್ ನಾನು ಹೇಗೂ ಲೈಫ್ ಟೈಮ್ ತನಕ ಬಿಟ್ಟಿದ್ದೀನಿ, ಹೋದರೆ ಹೋಯ್ತು ಅಂತೇಳಿ ನಾನು ಹಾಕಿ ಬಿಟ್ಟಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಇವಾಗ ಇನ್ವೆಸ್ಟ್ ಇದರಲ್ಲಿ ಯಾವುದು ಬಿಟ್ಕಾಯಿನ್ ಕೂಡ ಪರ್ಚೇಸ್ ಮಾಡ್ಬೋದು ನೀವು. ಹಲವಾರು ಕಾಯಿನ್ಸ್ ಇರ್ತವೆ. ಬಿಟ್ಕಾಯಿನ್ ಆಗಿರ್ಬೋದು, ಟಾಪ್ ಗೇನರ್ಸು, ಟಾಪ್ ಲಾಸರ್ಸು, ಹಲವಾರು ಕಂಪ್ನೀಸ್ ಇರ್ತವೆ. ಬಿಟ್ಕಾಯಿನು, ಎಸ್ಟ್ರಮ್ಸು, USDI, BNB ಕೂಡ ಒಂದು ಸರಿಯಾಗಿರ್ತಕ್ಕಂಥದ್ದು. BNB ಕೂಡ ಇದು ಸೊಲೋನಾ ಕೂಡ ಒಂದು ಸರಿಯಾಗಿದೆ. ಇದರಲ್ಲಿ ಬೆಸ್ಟ್ ಅಂತ ಹೇಳ್ಬೋದು ಅಂದರೆ ಬಿಟ್ಕಾಯಿನ್ ಮತ್ತು BNBನೇ ಬೆಸ್ಟು. ಇವಾಗ ಬಿಟ್ಕಾಯಿನ್ದು ನೋಡಿದರೆ ₹37,89,501 ರೇಟ್ ನಡೀತಿದೆ. ಇವಾಗ ಬಿಟ್ಕಾಯಿನ್ ಅಂದರೆ ಒಂದು ಬಿಟ್ಕಾಯಿನ್ಗೆ ವ್ಯಾಲ್ಯೂ ಬಹಳ ಇರುತ್ತೆ. ಒಂದು ಬಿಟ್ಕಾಯಿನ್ಗೆ ವ್ಯಾಲ್ಯೂನ ಇವಾಗ ಇದರಲ್ಲಿ ಬಿಟ್ಕಾಯಿನ್ನ ಪರ್ಚೇಸ್ ಮಾಡ್ಬೋದು ನೀವು. ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಏನೆಲ್ಲ ಖಾಲಿ ₹500 ಹಾಕಿ ಹೋದರೆ ಹೋಯ್ತು ಅಂತೇಳಿ ನೀವು ಬಿಟ್ಕೊಂಡು ₹500 ಹಾಕಿ ಇಮೇಲ್ ID ಮುಖಾಂತರ ರಿಜಿಸ್ಟರ್ ಆಗಿ ಪಿನ್ ಕೋಡ್ನ ಸೆಟ್ ಮಾಡ್ಕೊಳ್ಳಿ. ಈ ₹500 ಹಾಕಿದರೆ ಸಾಕು, ನಿಮಗೆ ಇನ್ಕಮ್ ಹೋದರೂ ಕೂಡ ಹೋಗ್ಬೋದು, ಲಾಸ್ ಆದರೂ ಆಗ್ಬೋದು. ಬಂದರೆ ಏನಿಲ್ಲ ಒಂದು 5 ಲಕ್ಷದ ಮೇಲ್ಗಡೆನೇ ಬರುತ್ತೆ ನಿಮಗೆ, ಕೆಳಗಡೆ ಅಂತೂ ಬರೋ ಚಾನ್ಸೇ ಇಲ್ಲ. ಇವಾಗ ರಿಜಿಸ್ಟರ್ ಆಗೋಳಿ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ನೀವು ನೋಡಿರ್ಬೋದು. ಬಿಟ್ಕಾಯಿನು ಕೆಲವೊಂದು ಅಡ್ವರ್ಟೈಸ್ಮೆಂಟಲ್ಲಿ ಬರುತ್ತೋ, ಹಲವಾರು ರೀತಿಯಲ್ಲಿ ನೀವು ನೋಡಿರ್ಬೋದು ವಿಡಿಯೋ. ಶೇರ್ ಮಾರ್ಕೆಟ್ನಲ್ಲಿ ಕೂಡ ಅದು ಬೇರೆ, ಶೇರ್ ಮಾರ್ಕೆಟ್ ಬೇರೆ, ಇದು ಬಿಟ್ಕಾಯಿನು ಇದು ಸಪ್ರೇಟು. ಇದನ್ನು ಸೇಮ್ ಟ್ರೇಡಿಂಗ್ದೇ ಇರುತ್ತೆ. ಬಟ್ ಇದರಲ್ಲಿ ಮಂತ್ಲಿ ಅಂತ ಏನು ಡೈಲಿ ಟ್ರೇಡ್ ಮಾಡೋದಿರಲ್ಲ. ನೀವು ಮಾಡ್ಕೋಬೋದು ಮಾರ್ಕೆಟ್ ಇದ್ದಂಗೆ. ಅದು ಯಾಕಂದರೆ ಜಾಸ್ತಿ ಇದರಲ್ಲಿ ಡೈಲಿ ಮಾಡೋಕ್ಕೆ ಹೋಗಲ್ಲ, ಇಯರ್ಲಿನೇ ಮಾಡ್ತಾರೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟೇ ಮಾಡಿ ಬಿಟ್ಕೊಂಡು ಬಿಡ್ತಾರೆ. ಇದರಲ್ಲಿ ನೀವು ರೆಫರ್ ಆ್ಯಂಡ್ ಅರ್ನ್ ಕೂಡ ಮಾಡ್ಬೋದಾಗಿರುತ್ತೆ. ಇದರಲ್ಲಿ ಒಂದು ರೆಫರ್ಗೆ ಎಷ್ಟು ಬರುತ್ತೆ ಅಂತ ತೋರಿಸ್ತೀನಿ. ಅರ್ನ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ತೀನಿ ನಾನು. ಇದರಲ್ಲಿ ಇದೇನು, ಇದರಲ್ಲಿಲ್ಲ ಮೋಸ್ಟ್ಲಿ. ನಾನು ತೋರಿಸ್ತೀನಿ ಸ್ಟಾರ್ಟ್ ಅರ್ನಿಂಗ್ ಅಂತ ಇದೆ. ಇದರಲ್ಲಿ ನಾನು ಪ್ರೊಫೈಲ್ನಲ್ಲಿ ಹೋಗಿ ತೋರಿಸ್ತೀನಿ. ನಾನು ಇದರಲ್ಲಿ ಪ್ರೊಫೈಲ್ನಲ್ಲಿ ಬಂದೆ. ನಾನು ಇವಾಗ ಪ್ರೊಫೈಲ್ನಲ್ಲಿ ಬಂದು ಚೆಕ್ ಮಾಡ್ತೀನಿ. ರೆಫರ್ ಆ್ಯಂಡ್ ಅರ್ನ್ ಅಂತ ಇಲ್ಲಿದೆ ನೋಡಿ, ರೆಫರ್ ಆ್ಯಂಡ್ ಅರ್ನು. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ರೆಫರ್ಗೆ ಎಷ್ಟಿದೆ ನೋಡಿ, ₹400 ಇದೆ. ಇಲ್ಲಿ ಕಾಣ್ತಾ ಇದೆ ನೋಡಿ, ₹400 ಒಂದು ರೆಫರ್ಗೆ ಇದೆ. ಅವ್ರು ಯಾವ ರೀತಿ ಬೈ ಮಾಡೋಕ್ಕಂತ ಹೇಳ್ಕೊಡ್ತೀನಿ ನೋಡಿ. ಇವಾಗ ₹400 ಒಂದು ರೆಫರ್ಗೆ ಇದೆ. ನೀವು ಇನ್ವೈಟ್ ಮಾಡಿದರೆ ಅವರು ರಿಜಿಸ್ಟರ್ ಆಗಿ ಅವರು ಅಮೌಂಟ್ ಹಾಕಬೇಕಾಗುತ್ತೆ ಇಷ್ಟು ಅಂತ ಹೇಳಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ನಾನು ಕ್ಲಿಕ್ ಮಾಡಿ ನೋಡಿಕೊಂಡಾಗ ಇದರಲ್ಲಿ ಯಾವ ರೀತಿ ಅಂತ ತೋರಿಸ್ಕೊಡ್ತೀವಿ ನೋಡಿ. ಇವಾಗ ನಾನು ಓಪನ್ ಮಾಡ್ತೀನಿ. ಇದರಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನಲ್ಲಿ ಏನು ಇಂಟ್ರೆಸ್ಟ್ ಅಮೌಂಟು ಟ್ರೇಡ್ ಮಾಡೋಕ್ಕಂತ ಕೊಟ್ಟಿಲ್ಲ. ಇದರಲ್ಲಿ ನೀವು ಎಷ್ಟು ಮಿನಿಮಮ್ ಏನಿಲ್ಲ ಅಂದರೂ ಮಿನಿಮಮ್ ಇದರಲ್ಲಿದೆ ₹100 ಡಿಪಾಸಿಟ್ ಮಾಡೋದಿದೆ. ನೀವು 200ನ ರೀಚಾರ್ಜ್ ಮಾಡ್ಕೊಳ್ಳಿ. ರೀಚಾರ್ಜ್ ಮಾಡ್ಕೊಂಡು ಯಾವುದಾದ್ರೂ ಒಂದು ಕಂಪ್ನಿನ ಬೈ ಮಾಡಿ, ಸೇಲ್ ಮಾಡಿ, ಮತ್ತು ವಿಡ್ರಾ ಮಾಡ್ಕೊಳ್ಳಿ ನಿಮ್ಮ ಅಮೌಂಟ್ನ. ₹400 ಫ್ರೀಯಾಗಿ ಬರುತ್ತೆ. ಇಲ್ಲಿ ಕೂಡ ಕಾಣುತ್ತೆ, ಬೈ ಗುಡ್ ಕ್ರಿಪ್ಟೋ ಬೆಟರ್ ಅರ್ನ್ ಫ್ರೀ ಕ್ರಿಪ್ಟೋ ₹400 ಯುವರ್ ಫ್ರೆಂಡ್ಸ್ ಫಸ್ಟ್ ಟ್ರೇಡ್ ಅಂತ ಇದೆ. ನೀವು 150ರಿಂದ 200 ತನಕ ಟ್ರೇಡ್ನ ಮಾಡ್ಕೊಳ್ಬೋದು. ₹100 ಫಸ್ಟ್ ರೀಚಾರ್ಜ್ ಇದೆ. ₹100 ಮೇಲ್ಗಡೆ ರೀಚಾರ್ಜ್ ಮಾಡೋಕ್ಕೂ ಮತ್ತೆ ₹10 ಚಾರ್ಜ್ ಏನೋ ಆಗುತ್ತೆ. 150ನ ರೀಚಾರ್ಜ್ ಮಾಡ್ಕೊಳ್ಳಿ, ಬೈ ಮಾಡ್ಕೊಳ್ಳಿ. ಆಮೇಲೆ ವಿಡ್ರಾನ ಆಮೇಲೆ ಮಾಡ್ಕೊಳ್ಳಿ. ಮತ್ತು ಇದರಲ್ಲಿ ರೆಫರ್ ಆ್ಯಂಡ್ ಅರ್ನ್ ಯೂಸ್ ಮಾಡಿಕೊಂಡು
ಇದೇ ರೀತಿಯಾಗಿ ನೀವು ಇನ್ವೆಸ್ಟ್ನ ಇದರಲ್ಲಿ ಆಲ್ಮೋಸ್ಟ್ 500ನ ಇನ್ವೆಸ್ಟ್ ಮಾಡಿ ಇದರಲ್ಲಿ ಹೋದರೆ ಹೋಗಲಿ ಅಂತೇಳಿ ಇನ್ವೆಸ್ಟ್ ಮಾಡ್ಕೊಳ್ಳಿ. 500 ಒಂದು ದಿನಕ್ಕೆ ಕೆಲಸ ಮಾಡಿದರೆ ಬರುತ್ತೆ. ಇನ್ವೆಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಮುಂದೆ ಲೈಫು ಬದಲಾದರೂ ಆಗ್ಬೋದು, ಇಲ್ಲಾಂದರೆ ಇಲ್ಲ. ಯಾಕಂದರೆ ಇದರಲ್ಲಿ ಭಾಳ ಹಲವಾರು ಜನ ಕೂಡ ಬದಲಾದವ್ರು ಇದ್ದಾರೆ. ಬಟ್ ಅದಕ್ಕೆ ನಾನು ಹೇಳ್ಕೊಡ್ತೀನಿ, ಇದೊಂದು ಬೆಸ್ಟ್ ಅಪ್ಲಿಕೇಶನ್ ಅಂತ ಡಿಮ್ಯಾಟ್ ಅಕೌಂಟ್ ಅಂತಲೂ ಹೇಳ್ಬೋದು. ಅದರಲ್ಲಿ ಸ್ವಲ್ಪ ಚೇಂಜ್ ಆಗಿ ಬರುತ್ತೆ. ಇದೇ ರೀತಿಯಾಗಿನ ಇದನ್ನು ಯೂಸ್ ಮಾಡ್ಕೊಳ್ಳಿ. ಇದರಲ್ಲಿ ರಿವಾರ್ಡ್ಸ್ ಅಂತ ಇದೆ, ಇದನ್ನು ರೆಫರೆಂಡರ್ನ ಇದೆ, ಲರ್ನ್ ಅಂತ ಕಲಿಬೋದು ನೀವು ಇದರಲ್ಲಿ. ಪ್ರೊಫೈಲ್ ಕಮ್ಮಿಂಗ್ಸನ್ನು, ರಾಕೆಟ್ ಎಫೆಕ್ಟು ಏನೇನೋ ಇದ್ದಾವೆ. ಟ್ರೇಡು ಮತ್ತು ₹28 ಲಾಸ್ ಆಯಿತು. ಇದೇ ರೀತಿಯಾಗಿ ನಡೀತಾ ಇರುತ್ತೆ. ನಿಮಗೆ ಬೇಕಾದ್ರೆ ಲಾಸ್ ಆಗ್ತಾ ಪೂರ್ತಿ ಲಾಸ್ ಬೇಕಾದರೆ ಸೇಲ್ ಕೂಡ ಮಾಡ್ಬೋದು. ನೀವು ಸೇಲ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. 500ನ ಇನ್ವೆಸ್ಟ್ ಮಾಡ್ಕೊಳ್ಳಿ. ಬಿಟ್ಕಾಯಿನ್ನೇ ಬೈ ಮಾಡಿ ನೀವು, ಯಾಕಂದರೆ ಬಿಟ್ಕಾಯಿನ್ಗೆ ಬೆಲೆ ಜಾಸ್ತಿ ಇದೆ ಈ ಮಾರ್ಕೆಟ್ನಲ್ಲಿ. ಮುಂದೆ 5 ವರ್ಷದಲ್ಲಿ ಆಗ್ಬೋದು, ಇಲ್ಲ 2 ವರ್ಷದಲ್ಲಿ ಆಗ್ಬೋದು. 2ರಿಂದ 3 ಲಕ್ಷಕ್ಕಾದರೂ ಕೂಡ ಹೋಗ್ಬೋದು. ಅಲ್ಲಿ ತನಕ ನಿಮಗೆ ಸಾಕಂತ ಅನಿಸಿದರೆ ಅಲ್ಲಿ ಕೂಡ ಸ್ಟಾಪ್ ಮಾಡ್ಕೊಳ್ಬೋದು. ಮತ್ತು ಸೇಲ್ನ ಬೈನ ಮಾಡ್ಕೊಳ್ಬೋದು. ಯಾಕಂದರೆ ಬೈ ಮಾಡೋಕ್ಕೆ ಮತ್ತೆ ಜಾಸ್ತಿ ಅಮೌಂಟ್ ಇರುತ್ತೆ. ಆವಾಗ ಏನೂ ವ್ಯಾಲ್ಯೂ ಇರೋದಿಲ್ಲ. ಅದಕ್ಕೆ ಇವಾಗಲೇ ಬೈ ಮಾಡ್ಕೊಳ್ಳಿ ₹500 ಹಾಕಿ. ವಿಡಿಯೋ ಇಲ್ಲಿಗೆ ಮುಗಿಸೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಟಾಟಾ, ಬಾಯ್ ಬಾಯ್.